ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ನೋಡಿದ ತಕ್ಷಣನೇ ಅಬ್ಬಬ್ಬಾ ಅನಿಸೋ ಪೊಗರ್ದಸ್ ದೇಹ, ಹತ್ತಿರ ಬಂದ್ರೆ ಎತ್ತಿ ಒಗ್ದೇ ಬಿಡ್ತೀನಿ ಅಂತ ವಾರ್ನಿಂಗ್ ಸೈರನ್ ಮೊಳಗಿಸೋ ಕೊಂಬುಗಳು. ಇದೇ ಕೋಣದಿಂದಾಗಿ ಈಗ 2 ಊರುಗಳ ನಡುವೆ ಬೆಂಕಿ ಹೊತ್ತಿದೆ. ಅಂದ್ಹಾಗೆ ಇದು ಎಲ್ಲಾ ಕೋಣಗಳ ರೀತಿ ಸಾಮಾನ್ಯವಾದ ಕೋಣವಲ್ಲ, ದೇವರ ಕೋಣ. ಅದರಲ್ಲೂ ಶಕ್ತಿಶಾಲಿ ದೇವಿಯೊಬ್ಬಳಿಗೆ ಅಂತಾನೆ ಮುಡಿಪಿಟ್ಟಿರುವ ಕೋಣ. ದೇವರಿಗೆ ಈ ಕೋಣವನ್ನ ಒಪ್ಪಿಸೋದಕ್ಕೆ ಹರಿಕೆ ಹೊತ್ತಿರೋದೇನೋ ಅವರವರ ನಂಬಿಕೆ ವಿವೇಚನೆಗೆ ಬಿಟ್ಟಿದ್ದು ಸರಿ. ಆದ್ರೆ ಈ ಕೋಣ ನಿಜವಾಗ್ಲೂ ಯಾರದ್ದು ಅನ್ನೋದೇ ಯಕ್ಷ ಪ್ರಶ್ನೆ. ಯಾಕಂದ್ರೆ ಈ ಕೋಣ ನಮ್ದು ಅಂತ ಒಂದು ಊರವರು, ಇಲ್ಲ ನಮ್ದು ಅಂತ ಮತ್ತೊಂದು ಊರಿನವರು ಜಗಳಕ್ಕೆ ಬಿದ್ದಿದ್ದಾರೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಕುಣಿಬೆಳಕೆರೆ ಮತ್ತು ಹೊನ್ನಾಳಿ ತಾಲೂಕಿನ ಕುಳಗಟ್ಟಿ ಗ್ರಾಮಸ್ಥರ ಕೋಣ ಗಲಾಟೆ. ಈ 2 ಊರಲ್ಲಿ ನೆಲೆ ನಿಂತಿರೋದು ಒಬ್ಬಳೇ ದೇವಿ, ಅದು ಕರಿಯಮ್ಮ ದೇವಿ. ಏನೇ ಸಮಸ್ಯೆ ಬಂದರೂ, ಏನೇ ಸಮಸ್ಯೆ ಇದ್ರೂ ಗ್ರಾಮಸ್ಥರು ದೇವಿ ಬಳಿಗೆ ಬರ್ತಾರೆ. ಪೂಜೆ ಸಲ್ಲಿಸಿ ಹರಕೆ ಮಾಡಿಕೊಂಡು ಕಾಪಾಡು ತಾಯಿ ಅಂತ ಬೇಡಿಕೊಳ್ತಾರೆ. ಇಲ್ಲಿ ಪ್ರತಿನಿತ್ಯ ಪೂಜೆ ನಡೆಯುತ್ತೆ. ಹಾಗೆ 7 ವರ್ಷಕ್ಕೊಮ್ಮೆ ಇಲ್ಲವೇ 9 ವರ್ಷಕ್ಕೊಮ್ಮೆ ಜಾತ್ರೆ ಕೂಡ ನಡೆಯುತ್ತೆ. ಇಡೀ ಗ್ರಾಮಸ್ಥರೇ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾರೆ. ಹಾಗೆ ಅದೇ ಜಾತ್ರೆಯ ಸಂದರ್ಭದಲ್ಲಿ ಊರಿಗೆ ಒಳ್ಳೆದಾಗ್ಲಿ ಅಂತ ದೇವಿ ಬಳಿ ಹರಕೆ ಹೊತ್ತು ಕೋಣವನ್ನ ಬಿಡಲಾಗತ್ತೆ. ಹಾಗೆ ಬಿಟ್ಟ ಮೇಲೆ ಅದನ್ನ ದೇವರ ಕೋಣ ಅಂತಾನೆ ಕರೀತಾರೆ. ದೇವರ ಮೇಲೆ ಅದೆಷ್ಟು ಭಕ್ತಿ ಇರುತ್ತೋ ಹಾಗೆ ಆ ಕೋಣದ ಮೇಲೂ ಗ್ರಾಮಸ್ಥರಿಗೆ ಅಷ್ಟೇ ಭಯ ಭಕ್ತಿ ಅನ್ನೋದು ಇರುತ್ತೆ. ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಕುಣಿಬೆಳಕೆರೆ ಗ್ರಾಮಸ್ಥರು ಮತ್ತು ಕುಳಗಟ್ಟಿ ಗ್ರಾಮಸ್ಥರು ಜಾತ್ರೆಯ ಸಂದರ್ಭದಲ್ಲಿ ದೇವಿಗೆ ಬಿಟ್ಟಿರೋ ಕೋಣವೇ ಈಗ ವಿವಾದದ ಕೇಂದ್ರವಾಗ್ಬಿಟ್ಟಿದೆ. 2 ಗ್ರಾಮಗಳು, 2 ದೇವತೆಗಳು, ಒಂದೇ ಕೋಣ. ಆ ಕೋಣ ಯಾರಿಗೆ ಸೇರ್ಬೇಕು ಅನ್ನೋದೇ ಪ್ರಶ್ನೆ. ಯಾವ ಊರಿನ ದೇವಿಗೆ ಅರ್ಪಣೆಯಾಗಬೇಕು ಅನ್ನೋದೇ ದೊಡ್ಡ ಕುತೂಹಲದ ಜೊತೆಗೆ ಗಲಾಟೆ ಶುರುವಾಗಿದೆ. ಅಷ್ಟಕ್ಕೂ 2 ಗ್ರಾಮಸ್ಥರು ಎಷ್ಟು ಜಿದ್ದಿಗೆ ಬಿದ್ದಿದ್ದಾರೆ ಅಂದ್ರೆ, ತಮ್ಮ ರಕ್ತವನ್ನಾದ್ರೂ ಕೊಟ್ಟೇವು, ಆದ್ರೆ ನಮ್ಮೂರ ದೇವಿಗೆ ಸೇರ್ಬೇಕಿರೋ ಕೋಣವನ್ನ ಮಾತ್ರ ಬಿಡೋಲ್ಲ ಅಂತ ಹಠ ಮಾಡ್ತಿದ್ದಾರೆ. 2 ಊರಿನವರ ಈ ಕೋಣದ ಗಲಾಟೆ ಕೊನೆಗೆ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಏರಿದೆ. ದೇವರ ಕೋಣ ಅಂದ್ರೆ ಅದಕ್ಕೆ ಗ್ರಾಮದ ಜನರು ದೇವರನ್ನಷ್ಟೇ ಗೌರವ ಕೊಡ್ತಾರೆ. ಗೌರವ ಅಷ್ಟೇ ಅಲ್ಲ, ಸಾಕ್ಷಾತ್ ದೇವರ ಥರಾನೇ ನೋಡ್ಲಾಗತ್ತೆ. ಹತ್ತಿರ ಹೋಗಿ ಕೈ ಮುಗಿತಾರೆ, ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಹೀಗಿದ್ದಾಗ ಯಾರೋ ಬಂದು ಇದು ನಮ್ಮೂರ ಕೋಣ ಅಂದ್ರೆ ಬಿಟ್ಕೊಡ್ತಾರಾ? ಅದರಲ್ಲೂ ಕೋಣವನ್ನೇ ಎತ್ತಾಕೊಂಡು ಹೋದ್ರೆ ಕೇಳ್ಬೇಕಾ? ಯುದ್ಧವೇ ನಡೆಯುತ್ತೆ. ರಕ್ತಪಾತವಾದ್ರೂ ಸಂಶಯವೇ ಇಲ್ಲ. ಆದ್ರೆ ಈ 2 ಗ್ರಾಮಗಳಲ್ಲೂ ರಕ್ತ ಹರಿಯೋ ಮುನ್ನವೇ ಪೊಲೀಸರು ಮಧ್ಯಪ್ರವೇಶ ಮಾಡಿದ್ದಾರೆ. ಹೌದು, ಗ್ರಾಮಸ್ಥರು ಪೊಲೀಸ್ ಠಾಣೆ ಮೆಟ್ಟಿಲೇರುವ ಮುನ್ನವೇ 2 ಗ್ರಾಮಸ್ಥರು ಪಂಚಾಯಿತಿ ಸೇರಿದ್ರು. ಕುಳಗಟ್ಟಿ ಗ್ರಾಮಸ್ಥರು ಇದು ನಮ್ಮೂರ ಕೋಣ ಅನ್ನೋದಕ್ಕೆ ಏನ್ ಸಾಕ್ಷ್ಯವಿತ್ತೋ ಅದನ್ನ ಪಂಚರ ಮುಂದಿಟ್ಟಿದ್ದಾರೆ. ತಾವು ಜಾತ್ರೆ ಮಾಡಿದ್ಯಾವಾಗ, ಅದನ್ನ ಬಿಟ್ಟಿದ್ಯಾವಾಗ ಅನ್ನೋದನ್ನ ಹೇಳಿದ್ದಾರೆ. ಹಾಗೆ ಕುಣಿಬೆಳಕೆರೆ ಗ್ರಾಮಸ್ಥರು ಕೋಣ ತಮ್ಮೂರಿನದ್ದು, ತಮ್ಮೂರ ಕರಿಯಮ್ಮ ದೇವಿಗೆ ಬಿಟ್ಟಿರೋ ಕೋಣ ಅನ್ನೋದಕ್ಕೆ ಏನೇನ್ ಸಾಕ್ಷಿ ಇತ್ತೋ ಎಲ್ಲವನ್ನೂ ಕೊಟ್ಟಿದ್ದಾರೆ. ಆದ್ರೆ ಕೋಣ ಕುಳಗಟ್ಟಿ ಗ್ರಾಮದ್ದೋ ಇಲ್ಲವೇ ಕುಣಿಬೆಳಕೆರೆ ಗ್ರಾಮದ್ದೋ ಅನ್ನೋದನ್ನ ಫೈನಲ್ ಮಾಡೋದಕ್ಕೆ ಸಾಧ್ಯವಾಗೇ ಇಲ್ಲ. ಯಾವಾಗ ರಾಜಿ ಸಂಧಾನ ವಿಫಲವಾಯಿತು ಆವಾಗ ಪೊಲೀಸ್ ಠಾಣೆ ಮೆಟ್ಟಿಲೇರೋಕೆ ತೀರ್ಮಾನ ಮಾಡ್ತಾರೆ. ಕುಣಿಬೆಳಕೆರೆ ಗ್ರಾಮಸ್ಥರು ನಮ್ಮೂರಿನ ಕೋಣ ಅಂತ ಮಲೆಬೆನ್ನೂರು ಪೊಲೀಸ್ ಠಾಣೆಗೆ ದೂರು ದಾಖಲಿಸ್ತಾರೆ. ಆ ದೂರಿನಲ್ಲಿ ಕೋಣದ ವಯಸ್ಸು 8 ವರ್ಷ ಅನ್ನೋದನ್ನ ನಮೂದು ಮಾಡ್ತಾರೆ. ಹಾಗೆ ಕುಳಗಟ್ಟಿ ಗ್ರಾಮಸ್ಥರು ನಮ್ಮ ಗ್ರಾಮದ ಕೋಣ ಅಂತ ಹೊನ್ನಾಳಿ ಠಾಣೆಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಅವರು ಕೋಣದ ವಯಸ್ಸು 3 ವರ್ಷ ಅಂತ ನಮೂದು ಮಾಡಿದ್ದಾರೆ. ಪೊಲೀಸರು ಈ ಪ್ರಕರಣದಲ್ಲಿ ತಕ್ಷಣ ಎಚ್ಚೆತ್ತುಕೊಂಡಿದ್ದಾರೆ. ನಾವು ಪರಿಹಾರ ಮಾಡ್ತೀವಿ, ಯಾವುದೇ ಕಾರಣಕ್ಕೂ 2 ಗ್ರಾಮಸ್ಥರು ಹೊಡೆದಾಟ ಮಾಡಿಕೊಳ್ಳುವಂತಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗೆ ಕೋಣವನ್ನ ಶಿವಮೊಗ್ಗದ ಗೋಶಾಲೆಗೆ ಶಿಫ್ಟ್ ಮಾಡಿದ್ದಾರೆ. ಶಿವಮೊಗ್ಗದ ಗೋಶಾಲೆಯಲ್ಲಿರೋ ಕೋಣವನ್ನ ಪಶು ವೈದ್ಯರು ಬಂದು ತಪಾಸಣೆ ಮಾಡಿದ್ದಾರೆ. ಕುಣಿಬೆಳಕೆರೆ ಗ್ರಾಮಸ್ಥರು ಹೇಳುವಂತೆ ಕೋಣ 8 ವರ್ಷದ್ದ, ಇಲ್ಲವೇ ಕುಳಗಟ್ಟಿ ಗ್ರಾಮಸ್ಥರು ದೂರಿನಲ್ಲಿ ಉಲ್ಲೇಖ ಮಾಡಿರುವಂತೆ ಇದು 3 ವರ್ಷದ್ದ ಅನ್ನೋದನ್ನ ಚೆಕ್ ಮಾಡಿದ್ದಾರೆ. ಹಾಗೆ ಕೋಣದ ವಯಸ್ಸು ಎಷ್ಟು ಅನ್ನೋದನ್ನು ಕನ್ಫರ್ಮ್ ಮಾಡಿದ್ದಾರೆ. ಕುಣಿಬೆಳಕೆರೆ ಗ್ರಾಮಸ್ಥರು ಹೇಳ್ತಾ ಇರೋ ತರ ಕೋಣದ ವಯಸ್ಸು 8 ವರ್ಷನೂ ಅಲ್ಲ, ಕುಳಗಟ್ಟಿ ಗ್ರಾಮಸ್ಥರು ಹೇಳ್ತಿರೋ ತರ 3 ವರ್ಷವೂ ಅಲ್ಲ, ಅದಕ್ಕೆ ವಯಸ್ಸು 6ಕ್ಕಿಂತ ಹೆಚ್ಚು ಅನ್ನೋದನ್ನ ಪಶುವೈದ್ಯರು ಹೇಳಿದ್ದಾರೆ. ಕೋಣದ ವಿವಾದ ತುಂಬಾ ವರ್ಷಗಳಿಂದ ಇದ್ದಿದ್ದೇನಲ್ಲ, ಇತ್ತೀಚಿನ ದಿನಗಳಲ್ಲಿ ಶುರುವಾಗಿತ್ತು. ಕುಣಿಬೆಳಕೆರೆ ಗ್ರಾಮಸ್ಥರು ಹೇಳೋ ಪ್ರಕಾರ ಕರಿಯಮ್ಮ ದೇವಿಗೆ ಬಿಟ್ಟಿರೋ ಕೋಣ ಅವರದ್ದೇ ಗ್ರಾಮದಲ್ಲಿ ಇತ್ತು. ಊರಲ್ಲಿ ತುಂಬಾ ಲವಲವಿಕೆಯಿಂದ ಓಡಾಡ್ತಾ ಇತ್ತು. ಜನ ತುಂಬಾ ಭಕ್ತಿ ಭಾವದಿಂದ ನೋಡ್ತಾ ಇದ್ರು. ಆದ್ರೆ ಕುಳಗಟ್ಟಿ ಗ್ರಾಮಸ್ಥರು ಏಕಾಏಕಿ ಬಂದು ಲಾರಿಯಲ್ಲಿ ಕೋಣವನ್ನ ತುಂಬಿಸಿಕೊಂಡು ಹೋಗಿದ್ದಾರೆ ಅನ್ನೋ ಆರೋಪ ಇದೆ.
ಹಾಗಾದ್ರೆ ಅವ್ರು ಯಾಕೆ ಕೋಣವನ್ನೆತ್ತಾಕೊಂಡು ಹೋದ್ರು? ಈ ಪ್ರಶ್ನೆಗೆ ಉತ್ತರ ಏನಂದ್ರೆ, ಕುಳಗಟ್ಟಿ ಗ್ರಾಮಸ್ಥರು ಅವರೂರಿನ ದೇವಿಗೆ ಬಿಟ್ಟಿರೋ ಕೋಣ ತುಂಬಾ ದಿನಗಳಿಂದ ಕಾಣಿಸ್ತಾನೆ ಇರ್ಲಿಲ್ವಂತೆ. ಹೀಗಾಗಿ ಜನ ಆತಂಕಕ್ಕೆ ಒಳಗಾಗಿದ್ದಾರೆ. ಕೋಣ ಎಲ್ಲಿಗೆ ಹೋಯ್ತು ಅಂತ ಹುಡುಕಾಡಿದ್ದಾರೆ. ಅಂತಿಮವಾಗಿ ಕುಣಬೆಳಕೆರೆಯಲ್ಲಿ ಕೋಣ ಇರೋದು ಅವರಿಗೆ ಗೊತ್ತಾಗಿದೆ. ಹೀಗಾಗಿ ಅವರು ಬಂದು ಏಕಾಏಕಿ ಎತ್ತಾಕೊಂಡು ಹೋಗಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ನಿಮ್ಗೆ ದೇವರಿಗೆ ಬಿಟ್ಟಿರೋ ಕೋಣ ಬಿಡು, ಪಕ್ಕದ ಗ್ರಾಮದವ್ರು ಎತ್ಕೊಂಡು ಹೋದ್ರೆ ಏನ್ ಸಮಸ್ಯೆ ಆಗುತ್ತೆ ಅಂತ ಅನ್ನಿಸಬಹುದು. ಆದ್ರೆ ವಿಷಯ ಏನು ಅಂದ್ರೆ, ಜಾತ್ರೆ ಸಂದರ್ಭದಲ್ಲಿ ದೇವರಿಗೆ ಬಿಟ್ಟಿರೋ ಕೋಣಕ್ಕೆ ವಿಶೇಷ ಮಾನ್ಯತೆ ಇದೆ. ಆ ಕೋಣ ಊರಲ್ಲಿ ಓಡಾಡ್ತಾ ಊರಿನ ಜನ ಕೊಡೋ ಮೇವು ಸ್ವೀಕಾರ ಮಾಡ್ತಾ ಚೆನ್ನಾಗಿದ್ರೆ ಊರು ಕೂಡ ಚೆನ್ನಾಗಿರುತ್ತೆ. ಊರಲ್ಲಿ ಮಳೆ ಬೆಳೆ ಎಲ್ಲವೂ ಚೆನ್ನಾಗಿ ಆಗುತ್ತೆ. ಗ್ರಾಮಕ್ಕೆ ಯಾವುದೇ ಸಮಸ್ಯೆಗಳು ಎದುರಾಗೋದಿಲ್ಲ ಅನ್ನೋ ನಂಬಿಕೆ ಆ ಗ್ರಾಮಸ್ಥರಲ್ಲಿದೆ. ಹಾಗೆ ಒಂದ್ ವೇಳೆ ಕೋಣ ಕಳೆದು ಹೋಯ್ತು ಅಂದ್ರೆ ಊರಿಗೆ ಸಮಸ್ಯೆಗಳು ಶುರುವಾಗುತ್ತೆ ಅನ್ನೋ ಭೀತಿಯು ಜನರಲ್ಲಿದೆ. ಹೀಗಾಗಿ ಎರಡು ಗ್ರಾಮಸ್ಥರು ತಾವು ಯಾವುದೇ ಕಾರಣಕ್ಕೂ ದೇವಿಯ ಕೋಣವನ್ನ ಬಿಟ್ಟು ಕೊಡೋದಿಲ್ಲ ಅಂತ ಯುದ್ಧಕ್ಕೆ ರೆಡಿಯಾಗಿ ಕುಳಿತಿದ್ದಾರೆ. ಇನ್ನೊಂದು ಮಹತ್ವದ ವಿಚಾರ ಏನಂದ್ರೆ, ಕುಣಿಬೆಳಕೆರೆ ಗ್ರಾಮಸ್ಥರು ಕುಳಗಟ್ಟಿ ಗ್ರಾಮಸ್ಥರಿಗೆ ಒಂದು ಸವಾಲ್ ಹಾಕಿದ್ದಾರಂತೆ. ಅದೇನಂದ್ರೆ, ದೇವಸ್ಥಾನದಲ್ಲಿ ಗಂಟೆ ಪ್ರಮಾಣ ಮಾಡೋಣ ಅನ್ನೋದು. ಇನ್ನು ಈ ಗಂಟೆ ಪ್ರಮಾಣ ಹೇಗಿರುತ್ತಂದ್ರೆ, ದೇವಸ್ಥಾನಕ್ಕೆ ಎರಡೂ ಗ್ರಾಮಸ್ಥರು ಹೋಗ್ಬೇಕು. ಇದು ನಮ್ಮೂರು ಕೋಣ ಹೌದು ಅಂತ ಕುಣಿಬೆಳಗೆರೆ ಗ್ರಾಮಸ್ಥರು ಎಷ್ಟು ಜನ ಇದ್ದಾರೋ ಅಷ್ಟೂ ಜನ ಗಂಟೆ ಹೊಡಿಬೇಕು. ಅಷ್ಟೂ ಜನ ಸಾಧ್ಯವಾಗದೇ ಇದ್ರೂ 10 ಜನರಾದ್ರೂ ದೇವರ ಮುಂದೆ ಗಂಟೆ ಹೊಡಿಬೇಕು. ಸೇಮ್ ಹಾಗೆ ಕುಳಗಟ್ಟಿ ಗ್ರಾಮಸ್ಥರು ನಮ್ಮೂರಿನ ಕೋಣ ಅಂತ ಗಂಟೆ ಹೊಡಿಬೇಕು. ಇಂಥ ಒಂದು ಆಣೆ ಪ್ರಮಾಣದ ಸವಾಲು ಹಾಕಿದ್ದು ಕುಣಿಬೆಳಕೆರೆ ಗ್ರಾಮಸ್ಥರು. ಆದ್ರೆ ಅದನ್ನ ಕುಳಗಟ್ಟಿ ಗ್ರಾಮಸ್ಥರು ನಿರಾಕರಿಸಿದ್ರಂತೆ. ಎರಡೂ ಗ್ರಾಮಗಳ ನಡುವೆ ಬೂದಿ ಮುಚ್ಚಿದ ಕೆಂಡದ ವಾತಾವರಣವಿದೆ. ಯಾವಾಗ ಏನಾಗ್ಬಿಡುತ್ತೋ ಅನ್ನೋ ಆತಂಕವೂ ಇದೆ. ಈ ನಡುವೆ ನ್ಯೂಸ್ ಫಸ್ಟ್ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಕುಣಿಬೆಳಕೆರೆ ಗ್ರಾಮಸ್ಥರನ್ನ ಸಂಪರ್ಕಿಸಿತ್ತು. ಅವರು ಕೋಣ ನಮ್ಮದೇ ಅನ್ನೋದಕ್ಕೆ ಕೆಲವೊಂದು ಕಾರಣಗಳನ್ನ ನೀಡಿದ್ದಾರೆ. ಹಾಗೆ ಹೊನ್ನಾಳಿ ತಾಲೂಕಿನ ಕುಳಗಟ್ಟಿ ಗ್ರಾಮಸ್ಥರನ್ನು ಸಂಪರ್ಕ ಮಾಡೋ ಪ್ರಯತ್ನಿಸಿತ್ತು. ಆದ್ರೆ ಅವರು ಕೇಸ್ ಪೊಲೀಸ್ ಠಾಣೆಯಲ್ಲಿದೆ, ವಿಚಾರಣೆ ಹಂತದಲ್ಲಿದೆ, ಈಗಿರೋದ್ರಿಂದ ಯಾವುದೇ ಅಭಿಪ್ರಾಯ ನೀಡುವುದಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಪಶು ವೈದ್ಯರು ಕೋಣಕ್ಕೆ 6 ವರ್ಷ ಮೇಲ್ಪಟ್ಟಿದೆ ಅಂತ ಹೇಳಿರೋದ್ರಿಂದ ಇದು ಯಾವ ಊರಿಗೆ ಸೇರುತ್ತೆ ಅನ್ನೋದು ಮತ್ತಷ್ಟು ಕುತೂಹಲವನ್ನ ಹೆಚ್ಚಿಸಿದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.